ನನ್ನ ಹೆಸರು ಶಂಕರ್ ಅಂದ್ಬಿಟ್ಟು, ನಾನು ದಮ್ಮನಿಂಗ್ಲ, ನಾನು ಕಲಾವಿದ. ಈ ಒಂದು ಲೋಕಸಭಾ ಚುನಾವಣೆ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ JDS ಮತ್ತು BJP ಮೈತ್ರಿನ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಏಕೆ ಅಂದರೆ ದೇವೇಗೌಡರು ಇಳಿ ವಯಸ್ಸಿನಲ್ಲೂ ಕೂಡ ಜನತೆಯ ಪರ, ರೈತರ ಪರ, ಒಂದು ರಾಜ್ಯದ ಪರ ಅವರ ಚಿಂತನೆ ಇದೆಯಲ್ಲ, ಅವರ ಕಾಳಜಿ ಇದೆಯಲ್ಲ, ಅದನ್ನು ನಾವು ಬೆಂಬಲಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಮೊಟ್ಟ ಮೊದಲು ಈ ಕರ್ನಾಟಕ ರಾಜ್ಯದಲ್ಲಿ ಭಾಗ್ಯದ ಬಾಗಿಲನ್ನು ತೆರೆದವರು ಅಂದರೆ ಕುಮಾರಸ್ವಾಮಿ ಅವರು. ಇದು ನೆನಪಿನಲ್ಲಿರಬೇಕು. ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಭಾಗ್ಯದ ಬಾಗಿಲನ್ನು ತೆರೆದವರು ಕುಮಾರಸ್ವಾಮಿ ಅವರು. ರೈತರ ಸಾಲ ಮನ್ನಾ ಇರ್ಬೋದು, ಮತ್ತು ಇದು ವೃದ್ಧಾಪ್ಯ ವೇತನಗಳನ್ನು 500 ರೂಪಾಯಿಗೆ ಹೆಚ್ಚಿಸಿದಂಥದ್ದು ಇರ್ಬೋದು, ಮತ್ತು ಶಾಲಾ ಮಕ್ಕಳಿಗೆ ಸೈಕಲ್ ವಿತರಣೆ ಇರ್ಬೋದು, ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು. ಅಷ್ಟಲ್ಲದೇ ದಲಿತರ ಮನೆ ವಾಸ್ತವ್ಯ ಹೂಡ್ತಕ್ಕಂಥದ್ದು, ಹಲವಾರು ಜನಪರ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಬದಲಾವಣೆ ಅಂತ ಕಾರ್ಯಕ್ರಮಗಳನ್ನ ಕುಮಾರಸ್ವಾಮಿ ಅವರು ಮಾಡಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಓಡಾಟದಲ್ಲಿ ಕಾರ್ನಲ್ಲೂ ಕೂಡ ಅವರು ನಿದ್ದೆ ಮಾಡದೆ ತೂಗಿಡಿಸ್ಕೊಂಡು ಹೋಗದೆ ಅಕ್ಕಪಕ್ಕ ನೋಡ್ಕೊಂಡು, ರೈತರನ್ನ ಗಮನಿಸ್ಕೊಂಡು, ಮತ್ತು ತೋಟಗಳನ್ನು ಗಮನಿಸ್ಕೊಂಡು, ಗದ್ದೆಗಳನ್ನು ಗಮನಿಸ್ಕೊಂಡು, ಮತ್ತು ರಸ್ತೆಯಲ್ಲಿ ಯಾರಾದರೂ ಒಂದು ಚಿಕ್ಕ ಮಗು ಹೂ ಮಾರ್ತಾ ಇದ್ರೂ ಕೂಡ ಅಂಥ ಮಗುವನ್ನು ಕೂಡ ಕರೆದು ಆ ಮಗುವಿನ ಕಷ್ಟ ಸುಖ ಕೇಳ್ತಾರೆ ಅಂತ ಇದ್ದರೆ ಅದು ಕುಮಾರಸ್ವಾಮಿ ಅಂತವ್ರು ಮಾತ್ರ. ಈ ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ಕರುಣೆ ಇರ್ತಕ್ಕಂಥ ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ ಅಂತವ್ರು ಒಬ್ಬರೇ. ಹಾಗಾಗಿ ನಾವೆಲ್ಲರೂ ಕುಮಾರಣ್ಣ ಮತ್ತು ರೇವಣ್ಣವರು, ಮತ್ತು ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ನಮ್ಮ ಬಾಲಣ್ಣವ್ರು ಇದ್ದಾರಲ್ಲ, ಅದು ನಮ್ಮ ಭಾಗ್ಯ. ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಭಾಗ್ಯ ಬಾಲಣ್ಣವ್ರು MLA ಆಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ರಸ್ತೆ ಇರ್ಬೋದು, ನೀರಿನ ವಿಷಯದಲ್ಲಂತೂ ತುಂಬ ಅವಿರತ ಶ್ರಮಿಸಿರ್ತಕ್ಕಂಥ ನಾಯಕರು ಅಂದರೆ ಬಾಲಣ್ಣವರು. ಅದು ಅಲ್ಲದೆ ಜನಗಳ ಬಗ್ಗೆ ಹೆಚ್ಚಿನ ಪ್ರೀತಿ ಇಟ್ಕೊಂಡಿರ್ತಕ್ಕಂಥವ್ರು, ಜನಪರ ಕಾಳಜಿ, ಜನಾನುರಾಗಿ ನಾಯಕರು ಬಾಲಣ್ಣವರು. ಯಾವುದೇ ಸಮಯದಲ್ಲಿ ನಾವು ಕರೆ ಮಾಡಿ ನಮ್ಮ ಕೆಲಸಗಳ ಬಗ್ಗೆ, ಕುಂದುಕೊರತೆಗಳ ಬಗ್ಗೆ ಹೇಳಿದ್ರು ಕೂಡ ಆಲಿಸುವಂಥ ವ್ಯವಧಾನವನ್ನು ಇಟ್ಕೊಂಡಿರೋ ಅಂಥವ್ರು ಅಂದರೆ ಸನ್ಮಾನ್ಯ ಶ್ರೀ ಬಾಲಕೃಷ್ಣರವರು. ಹಾಗಾಗಿ ಈಗಾಗಲೇ ಬಾಲಣ್ಣವರು ತಾಲೂಕಿನ ಜನತೆ ಮನಸ್ಸನ್ನು ಗೆದ್ದಿದ್ದಾರೆ. ನಾವೆಲ್ಲರೂ ನಮ್ಮ ಬಾಲಕೃಷ್ಣ ಅವರ ಅಭಿವೃದ್ಧಿ, ಮತ್ತು ಕುಮಾರಸ್ವಾಮಿ ಅವರ ಒಂದು ಅಭಿವೃದ್ಧಿ, ದೇವೇಗೌಡರವರ ಚಿಂತನೆ, ಇವನ್ನೆಲ್ಲ ನೋಡಿಕೊಂಡು ನಾವೆಲ್ಲರೂ ಕೂಡ JDS ಮತ್ತು BJP ಮೈತ್ರಿ ಅಭ್ಯರ್ಥಿಗೆ ಈ ಬಾರಿ ಪ್ರಜ್ವಲ್ ರೇವಣ್ಣವರು ಗೆಲ್ಲಬೇಕು. 50,000 ಅತ್ಯಧಿಕ ಓಟ್ಗಳಿಂದ ಗೆಲ್ತಾರೆ ಅನ್ನೋ ನನಗೆ ತುಂಬ ಭರವಸೆ ಇದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕ್ಷೇತ್ರದ ಚನ್ನರಾಯಪಟ್ಟಣ ತಾಲೂಕಿನ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಬಾರಿ ಪ್ರಜ್ವಲ್ ರೇವಣ್ಣರವರಿಗೆ ಹೊರೆಹೊತ್ತ ಮಹಿಳೆ ಗುರುತಿಗೆ ಮತ ಹಾಕೋದ್ರ ಮೂಲಕ ಪ್ರಜ್ವಲ್ ರೇವಣ್ಣರವರನ್ನು ಗೆಲ್ಲಿಸೋಣ ಅಂತ ನಾನು ನಿಮ್ಮ ಮೂಲಕ ಮನವಿ ಮಾಡಿಕೊಳ್ತೀನಿ. ಇಷ್ಟಲ್ಲದೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಲಣ್ಣವ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ದಲಿತರ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಈ ತಾಲೂಕಿನಲ್ಲಿ ಸುಮಾರು 1000 ಕೊಳವೆ ಬಾವಿಗಳನ್ನು ಕೊರೆಸಿದ್ದಾರೆ. ಹಲವಾರು ಪ್ರಗತಿ ಯೋಜನೆಗಳಲ್ಲಿ ದಲಿತರ ಕೇರಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿಕೊಟ್ಟಿದ್ದಾರೆ, ಚರಂಡಿ ವ್ಯವಸ್ಥೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ, ಸಮುದಾಯ ಭವನಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಲವಾರು ದಲಿತ ಪರ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಏಕೈಕ ನಾಯಕ ಅಂತ ಇದ್ದರೆ ಅದು ನಮ್ಮ ಬಾಲಣ್ಣ. ಹಗಲು ರಾತ್ರಿ ಎಲ್ಲ ಅವಿರತ ಶ್ರಮಿಸ್ತಕ್ಕಂಥ ನಾಯಕರು ಬಾಲಣ್ಣವರು. ಹಾಗಾಗಿ ನಮ್ಮ ಓಟು ಪ್ರಜ್ವಲ್ ರೇವಣ್ಣವ್ರಿಗೆ.